Hello, my dear learners. I am Vinayak and I welcome you all to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ವಾಯುಗೋಳದ ಮುಖ್ಯ ಘಟಕ ದ ಮೇಜರ್ ಕಾಂಪೋನೆಂಟ್ ಆಫ್ ಅಟ್ಮಾಸ್ಫಿಯರ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ವಾತಾವರಣದಲ್ಲಿ ಯಾವ ಅನಿಲ ಹೆಚ್ಚಿಗೆ ಪ್ರಮಾಣದಲ್ಲಿದೆ, ಯಾವ ಗ್ಯಾಸು ಹೆಚ್ಚಿಗೆ ಪ್ರಮಾಣದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೈಟ್ರೋಜನ್ ಅನ್ನುವಂಥದ್ದು. ಓಕೆ, ನೈಟ್ರೋಜನ್ ಇದು ನಮ್ಮ ವಾತಾವರಣದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡೋದಾದರೆ 78% ಇದೆ. ಓಕೆ, ಅದೇ ರೀತಿ ಆಕ್ಸಿಜನ್ ಇದೆಷ್ಟು ಪರ್ಸೆಂಟ್ ಇದೆ ಅಂತ ನೋಡೋದಾದರೆ 21% ಇದೆ. ಓಕೆ, ಹಾಗಾದರೆ ಇವೆರಡೂಗಳನ್ನು ಕೂಡಿಸಿದರೆ ಎಷ್ಟು ಪರ್ಸೆಂಟೇಜ್ ಆಯಿತು? 78 + 21 99% ಆಯಿತಾ? ಹಾಗಾದರೆ ಇನ್ನುಳಿದ 1% ಯಾವ ಗ್ಯಾಸ್ಗಳಿದ್ದಾವೆ ಅಂತ ನೋಡೋದಾದರೆ ಇನ್ನುಳಿದ 1% ಈ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಈ ನೋಬಲ್ ಗ್ಯಾಸಸ್ ಅಥವಾ ಜಡ ಅನಿಲಗಳು ಎಲ್ಲ ಕೂಡಿಕೊಂಡು ಇನ್ನು 1% ಆಗ್ತವೆ. ಓಕೆ, ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 70% ಇರುವಂತಹ ನೈಟ್ರೋಜನ್. ಓಕೆ, ನಿಮಗೆ ಪ್ರಶ್ನೆ ಹೀಗೂ ಕೇಳ್ಬೋದು, ವಾತಾವರಣದಲ್ಲಿ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಕೇಳ್ಬೋದು. ಆಪ್ಷನ್ಗಳು 78%, 80%, 21% ಈ ಥರ ಕೊಡ್ಬೋದು. ಸೊ ಆನ್ಸರ್ ಏನಾಗ್ತವಾಗ 78% ಆಗ್ತದೆ. ಅದೇ ರೀತಿಯಾಗಿ ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದರೆ 21% ಇದೆ ಅಂತ ಹೇಳಬೇಕು ನೀವು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಕೈಗಾರಿಕೆಗಳಿಂದಾಗುವ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಒಂದು ಕ್ರಮವೆಂದರೆ ಅಂತ ಕೇಳಿದ್ದಾರೆ. ಅಂದರೆ ಮೆಜರ್ ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್ ಫ್ರಮ್ ದ ಫ್ಯಾಕ್ಟರೀಸ್ ಈಸ್ ಅಂತ ಕೇಳಿದ್ದಾರೆ. ಫ್ಯಾಕ್ಟ್ರಿಗಳಿಂದ ಸಾಕಷ್ಟು ಪ್ರಮಾಣದ ಏನು ವಾಯು ಮಾಲಿನ್ಯ ಆಗ್ತದೆ ನೋಡ್ರಿ, ಅದನ್ನು ಹೇಗೆ ತಡೆಗಟ್ಬೋದು ಅಂತ ಕೇಳಿದಾರೆ ನಾವು. ಓಕೆ, ಸೊ ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಈಗ ಏನಿದೆ ಮೊದಲನೇ ಆಪ್ಷನ್ನು ಸೀಸರಹಿತ ಪೆಟ್ರೋಲ್ ಬಳಕೆ ಅಂತ ಕೇಳಿದ್ದಾರೆ. ಅನ್ಲೆಡೆಡ್ ಪೆಟ್ರೋಲ್. ಓಕೆ, ಯೂಸ್ ಆಫ್ ಅನ್ಲೆಡೆಡ್ ಪೆಟ್ರೋಲ್ ಅಂತ ಕೇಳಿದ್ದಾರೆ. ಅಂದರೆ ಸೀಸರಹಿತ ಪೆಟ್ರೋಲ್ ಬಳಕೆ ಅಂತ ಕೇಳಿದ್ದಾರೆ. ಸೊ ಈ ಸೀಸರಹಿತ ಪೆಟ್ರೋಲ್ ಬಳಕೆಯನ್ನು ನಾವು ಎಲ್ಲಿ ಬಳಕೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ವಾಹನಗಳಲ್ಲಿ. ಓಕೆ, ಪೆಟ್ರೋಲ್ ವಾಹನಕ್ಕೆ ನಾವು ಪೆಟ್ರೋಲ್ ಹಾಕ್ತೀವಲ್ವಾ, ಬೈಕ್ಗಳಿಗೆ, ಕಾರ್ಗಳಿಗೆ. ಸೊ ಅಲ್ಲಿ ಸೀಸರಹಿತ ಅಂದರೆ ಸೀಸ ಇರದೇ ಇರುವಂತಹ ಪೆಟ್ರೋಲ್ ಹಾಕಿದರೆ ಪೊಲ್ಯೂಷನ್ನು ಅಥವಾ ವಾಯುಮಾಲಿನ್ಯ ಕಡಿಮೆ ಆಗ್ತದೆ. ಓಕೆ, ಸೊ ಹಾಗಾಗಿ ಇದು ವಾಹನಗಳಲ್ಲಿ ಹಾಕೋದ್ರಿಂದ ಕೈಗಾರಿಕೆಗಳಿಂದಾಗುವ ಮಾಲಿನ್ಯವನ್ನು ತಡೆಗಟ್ಟುವ ಒಂದು ಉತ್ತಮವಾದ ಕ್ರಮ ಇದಲ್ಲ. ಆದರೆ ವಾಹನಗಳು ಅಂತ ಕೇಳಿದರೆ ಆಪ್ಷನ್ ಎ ಸರಿಯಾಗ್ತಿತ್ತು. ಓಕೆ, ನೆಕ್ಸ್ಟ್ ಬಿ ನೋಡೋಣ. ಸೌರ ಬೀದಿ ದೀಪಗಳ ಬಳಕೆ ಅಂತ ಹೇಳಿದ್ದಾರೆ. ಓಕೆ, ಸೌರ ಬೀದಿ ದೀಪಗಳು ಅಂದರೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಅಂದರೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ನಮಗೆ ಏನು ರಾತ್ರಿ ಹೊತ್ತು ಬೆಳಕನ್ನು ನೀಡುವಂತಹ ದೀಪಗಳು. ಓಕೆ, ಇದೊಂದು ಒಳ್ಳೆಯ ಆಲೋಚನೆ. ಬಟ್ ಇದರಿಂದ ಕೈಗಾರಿಕೆಗಳಿಂದಾಗುವ ವಾಯುಮಾಲಿನ್ಯ ಹೇಗೆ ತಡೆಗಟ್ತೇವೆ ನಾವು? ಹೌದಲ್ವಾ? ಸೊ ಹಾಗಾಗಿ ಇದೊಂದು ಸರಿಯಾದ ಉತ್ತರ ಅಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನೋಡೀಗ, ಸಾರ್ವಜನಿಕ ಸಾರಿಗೆ ಬಳಕೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೇಳಿ. ಓಕೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋದ್ರಿಂದ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ನಲ್ಲಿ ಒಬ್ಬನೇ ವ್ಯಕ್ತಿ ಹೋಗೋದ್ರ ಬದಲು ಅವನು ಒಂದು ಸಾರ್ವಜನಿಕ ಬಸ್ಸಿನಲ್ಲಿ ಹೋಗ್ಬೋದಲ್ವಾ. ಸೊ ಹಾಗಾಗಿ ಅವನು ಆ ಕಾರ್ನಿಂದ ಹೊರಬರುವಂತಹ ಹೊಗೆಯನ್ನು ತಡೆಗಟ್ಬೋದು, ಮಾಲಿನ್ಯವನ್ನು ತಡೆಗಟ್ಬೋದು. ಓಕೆ, ಸೊ ಸಾರ್ವಜನಿಕ ಬಳಕೆ ಅಂದರೆ ಸಾರ್ವಜನಿಕ ಸಾರಿಗೆ ಬಳಕೆಯೂ ಸಹ ಒಂದು ಉತ್ತಮವಾದ ಕ್ರಮ ಯಾವುದಕ್ಕೆ? ವಾಯುಮಾಲಿನ್ಯ ತಡೆಗಟ್ಟಲಿಕ್ಕೆ. ಓಕೆ, ಆದರೆ ಇದರಿಂದ ಕೈಗಾರಿಕೆಗಳಿಂದಾಗುವ ವಾಯುಮಾಲಿನ್ಯ ಹೇಗೆ ತಪ್ತದೆ? ಹೌದಲ್ವಾ? ಸೊ ಹಾಗಾಗಿ ಇದು ಆಪ್ಷನ್ ಡಿ ಸಹ ರಾಂಗ್ ಆಗ್ತದೆ. ಹಾಗಾದರೆ ಇನ್ನುಳಿದಂಥ ಒಂದೇ ಒಂದು ಆಪ್ಷನ್ನು ಅದೇ ಉತ್ತರ ಆಗಿರಬೇಕಲ್ವಾ? ಏನಪ್ಪ ಅಂತಂದರೆ ಎತ್ತರವಾದ ಹೊಗೆ ಕೊಳವೆಗಳ ಬಳಕೆ, ಟಾಲ್ ಚಿಮ್ನೀಸ್ ಅಂತಂದರೆ ಫ್ಯಾಕ್ಟ್ರಿಗಳಿಂದ ಬರುವಂತಹ ಏನು ಹೊಗೆ ಇದೆ ನೋಡ್ರಿ, ಅದು ನಮ್ಮ ವಾತಾವರಣದಲ್ಲಿ ಅಂದರೆ ನಾವು ನಮ್ಮ ಲಿಮಿಟ್ ಏನಿದೆ ನೋಡಿ,
ಓಕೆ, ನಾವು ಉಸಿರಾಡುವಂತಹ ಏನು ಲಿಮಿಟ್ ಇದೆ ಅದಕ್ಕಿಂತ ಜಾಸ್ತಿ ಏನೋ ಮೇಲೆ ಹೋಗಬೇಕು ಅದು ಕೊಳವೆಗಳ ಮುಖಾಂತರ. ಆ ಹೊಗೆ ಏನಿದೆ ನೋಡ್ರಿ, ಈ ಥರ ಉದ್ದವಾದ ಕೊಳವೆಗಳ ಮುಖಾಂತರ ಏನು ಹೊಗೆ ಇದೆಯಲ್ಲ ಮೇಲ್ಗಡೆ ಹೋಗಬೇಕು. ಓಕೆ, ಸೊ ಹಾಗಾಗಿ ಅತಿ ಎತ್ತರವಾದಂತಹ ಚಿಮ್ನಿಗಳನ್ನು ಅಥವಾ ಈ ಥರ ಕೊಳವೆಗಳನ್ನು ನಿರ್ಮಾಣ ಮಾಡಬೇಕು ನಾವು. ಓಕೆ, ಹಾಗಾಗಿ ಫ್ಯಾಕ್ಟ್ರಿಗಳಿಂದ ಬರುವಂಥ ಹೊಗೆ ವಾತಾವರಣದಿಂದ ಮೇಲಕ್ಕೆ ಹೋಗ್ತದೆ, ಹೌದಾ. ಸೊ ಹಾಗಾಗಿ ಈ ಥರ ನಾವು ಒಂದು ವಾಯು ಮಾಲಿನ್ಯವನ್ನು ತಡೆಗಟ್ಬೋದು. ಓಕೆ, ನೆಕ್ಸ್ಟ್ ಅಂದರೆ ಆನ್ಸರ್ ಯಾವುದಪ್ಪ ಅಂತ ಇದರಲ್ಲಿ ಎತ್ತರವಾದ ಹೊಗೆ ಕೊಳವೆಗಳ ಬಳಕೆ, ಟಾಲ್ ಚಿಮ್ನೀಸ್. ಅದು ಜಸ್ಟ್ ಬಿಟ್ಟರೆ ಹೊಗೆ ಕೊಳವೆಗಳನ್ನ ಎತ್ತರವಾಗಿ ಮಾಡಿದರೆ ಸಾಕಾಗೋದಿಲ್ಲ, ಅದನ್ನು ಫಿಲ್ಟರ್ ಮಾಡಬೇಕಾಗ್ತದೆ. ಓಕೆ, ಆ ಒಂದು ಗಾಳಿಯನ್ನು ಫಿಲ್ಟರ್ ಮಾಡಬೇಕು. ಓಕೆ, ಆ ನಂತರ ವಾತಾವರಣಕ್ಕೆ ಬಿಡಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ನೀರಿನ ಲಕ್ಷಣವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ರೈಟ್ ಸ್ಟೇಟ್ಮೆಂಟ್ ವಿಚ್ ಇಂಡಿಕೇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಾಟರ್ ಇನ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಓಕೆ, ನೀರು ಏನಪ್ಪ ಅಂದರೆ ಒಂದು ದ್ರವ, ಹೌದಾ, ಇದೊಂದು ಲಿಕ್ವಿಡ್. ಓಕೆ, ಇದರಲ್ಲಿ ಕಣಗಳು ಅಷ್ಟೊಂದು ಒತ್ತೊತ್ತಾಗಿ ಅಂಟಿಕೊಂಡಿರೋದಿಲ್ಲ, ಹೌದಾ, ಸ್ವಲ್ಪ ಸ್ವಲ್ಪ ಬಿಡಿ ಬಿಡಿಯಾಗಿರ್ತದೆ, ಹೌದಾ. ಫಾರ್ ಎಕ್ಸಾಂಪಲು ಇದು ಘನ, ಇದು ದ್ರವ, ಇದು ಅನಿಲ ಅಂತ ಅಂದ್ಕೊಂಡ್ರೆ ಬರಿತೀನಿ ನೋಡಿ. ಇದು ಘನ, ಇದು ದ್ರವ, ಇದು ಅನಿಲ ಅಂತ ಅಂದ್ಕೊಂಡ್ರೆ ಇಂಗ್ಲೀಷ್ನಲ್ಲಿ ಇದು ಸಾಲಿಡ್, ಇದು ಲಿಕ್ವಿಡ್, ಇದು ಗ್ಯಾಸ್ ಅಂದ್ಕೊಂಡ್ರೆ ಈ ಒಂದು ಘನದಲ್ಲಿ ಹೇಗಿರ್ತಾವಪ್ಪ ಅಂತಂದ್ರೆ ಏನು ಕಣಗಳು ಈ ಥರ ತುಂಬ ಒತ್ತೊತ್ತಾಗಿ ಅಂಟ್ಕೊಂಡಿರ್ತಾವೆ, ಹೌದಾ. ಈ ಥರ ತುಂಬ ಹತ್ತಿರ ಇರ್ತಾವೆ ಈ ಥರ. ಅಂದರೆ ನಡುವೆ ಅವು ಕಣಗಳ ನಡುವೆ ಅಷ್ಟೊಂದು ಜಾಗ ಇರೋದಿಲ್ಲ, ಹೌದಾ. ಈ ಥರ ತುಂಬ ಒತ್ತೊತ್ತಾಗಿ ಅಂಟ್ಕೊಂಡಿರ್ತಾವೆ ಘನದಲ್ಲಿ. ಸೊ ಹಾಗಾಗಿ ಘನಗಳಿಗೆ ತಮ್ಮದೇ ಆದಂತಹ ಪರ್ಟಿಕ್ಯುಲರ್ ಏನು ಶೇಪ್ ಇದೆ, ಹೌದಾ. ಅದೇ ಒಂದು ವೇಳೆ ನಾವು ದ್ರವಗಳಿಗೆ ಬಂದರೆ ದ್ರವಗಳಲ್ಲಿ ಕಣಗಳು ಹೇಗಿರ್ತಾವಪ್ಪ ಅಂತಂದರೆ ಒಂದು ಸ್ವಲ್ಪ ದೂರ ಇರ್ತವೆ. ಅಂದರೆ ಅವುಗಳ ನಡುವೆ ಒಂದು ಸ್ವಲ್ಪ ಜಾಗ ಇರ್ತದೆ, ಹೌದಾ. ಈ ಥರ ದ್ರವದ ಕಣಗಳು ಇರ್ತಾವೆ. ಸೊ ಹಾಗಾಗಿ ದ್ರವವನ್ನು ಯಾವ ಒಂದು ಪಾತ್ರೆಯಲ್ಲಿ ಹಾಕ್ತೀವಿ ಆ ಒಂದು ಶೇಪನ್ನು ನಾವು ತೆಗೆದುಕೊಳ್ತಾವೆ. ಸೊ ದ್ರವಗಳಿಗೆ ಉದಾಹರಣೆ ನಮ್ಮ ರಕ್ತ ಆಗಿರ್ಬೋದು, ನೀರು ಆಗಿರ್ಬೋದು, ಹಾಲು ಆಗಿರ್ಬೋದು, ಹೌದಾ. ಆಮೇಲೆ ಜ್ಯೂಸ್ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಇವೆಲ್ಲ ದ್ರವಗಳು. ಘನಗಳಿಗೆ ಉದಾಹರಣೆ ಕೊಡೋದಾದರೆ ಕಲ್ಲು, ಕಟ್ಟಿಗೆ, ಕಬ್ಬಿಣ, ಇವೆಲ್ಲ ಘನಗಳಿಗೆ ಉದಾಹರಣೆ. ಅದೇ ರೀತಿ ಅನಿಲಗಳಲ್ಲಿ ಹೇಗೆ ಒಂದು ಕಣಗಳು ಇರ್ತಾವಪ್ಪ ಅಂತಂದರೆ ತುಂಬ ದೂರ ಇರ್ತವೆ, ಈ ಥರ ದೂರ ಇರ್ತವೆ, ಹೌದಾ. ದೂರ ಇರ್ತವೆ ಮತ್ತು ಅವುಗಳ ನಡುವೆ ತುಂಬ ಜಾಗ ಇರ್ತದೆ. ಓಕೆ, ಸೊ ಹಾಗಾದರೆ ನಿಮಗೆ ಈಗ ಈ ಘನಗಳಲ್ಲಿ ಕಣಗಳು ಹೇಗೆ ಇರ್ತಾವೆ ಅಂತೇಳಿ ಗೊತ್ತಾಯ್ತಲ್ಲ. ಸೊ ಇದರಿಂದ ನಾವೇನು ಮಾಡೋಣ, ನೆಕ್ಸ್ಟ್ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಆಪ್ಷನ್ಗಳನ್ನ ನೋಡಿರಿ. ಕಾಯಿಸಿದಾಗ ಆವಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ರಾಂಗು. ಈ ಥರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೀವು ಕೆಳಗಡೆ ಬೆಂಕಿ ಹಚ್ಚಿದರೆ ಅದು ಆವಿಯಾಗಿ ಹೋಗ್ತದಲ್ವಾ, ಆಗ್ತದೆ. ಸೊ ಹಾಗಾಗಿ ಇದು ಆಪ್ಷನ್ ಎ ಇದು ರಾಂಗ್ ಆಗ್ತದೆ ನೋಡಿರಿ, ಹೌದಾ. ಡಸಂಟ್ ಎವಾಪರೇಟ್ ವೆನ್ ಬಾಯ್ಲ್ಡ್, ಎವಾಪರೇಟ್ ಆಗ್ತದೆ. ಓಕೆ, ಆಮೇಲೆ ಆಪ್ಷನ್ ಬಿ ನೋಡಿರಿ, ತಾನಿರುವ ಪಾತ್ರೆಯ ಆಕಾರ ಪಡೆಯುತ್ತದೆ. ಕರೆಕ್ಟು. ನೀವು ಒಂದು ಬಕೆಟ್ನಲ್ಲಿ ಹಾಕಿದರೆ ಬಕೆಟ್ನ ಆಕಾರ ಪಡೆದುಕೊಳ್ಳುತ್ತದೆ, ಒಂದು ಚಂಬು ಅಥವಾ ಚರಿಗೆಯಲ್ಲಿ ಹಾಕಿದರೆ ಅದರ ಆಕಾರ ಪಡೆದುಕೊಳ್ತದೆ, ಒಂದು ದೊಡ್ಡ ಡ್ರಮ್ನಲ್ಲಿ ಹಾಕಿದರೆ ಅದರ ಆಕಾರ ಪಡೆದುಕೊಳ್ತದೆ. ಸೊ ಹಾಗಾಗಿ ಇದು ಆಪ್ಷನ್ ಬಿ ರೈಟ್ ಆನ್ಸರ್ ಅನಿಸುತ್ತೆ. ಓಕೆ, ಟೇಕ್ ದಿ ಶೇಪ್ ಆಫ್ ಅ ಕಂಟೈನರ್, ಇದು ಕರೆಕ್ಟ್ ಆನ್ಸರು. ಅದರ ಮುಂದಿನ ಆಪ್ಷನ್ಗಳನ್ನು ಸಹ ನೋಡೋಣ. ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ ಅಂತ ಇದ್ದಾರೆ, ಇದು ರಾಂಗ್ ನೋಡ್ರಿ. ಆ್ಯಕ್ಚುಲಿ ಎತ್ತರದಿಂದ ತಗ್ಗಿಗೆ ಹರಿತಿದೆ. ಓಕೆ, ಇದೊಂದು ಜಲಪಾತ ಆದರೆ ನೋಡಿರಿ, ಜಲಪಾತವನ್ನು ನೋಡಿರ್ಬೋದಲ್ಲ ನೀವು, ಯಾವಾಗಲೂ ಎತ್ತರದಿಂದ ಈ ಥರ ತಗ್ಗಿಗೆ ಹರಿದು ಹೋಗ್ತಿರ್ತದೆ ಜಲಪಾತ, ಹೌದಾ. ಸೊ ಹಾಗಾಗಿ ನೀರು ಏನಪ್ಪ ಎತ್ತರದಿಂದ ತಗ್ಗಿಗೆ ಹರಿತದೆ. ಸೊ ಆಪ್ಷನ್ ಸಿ ಸಹ ಇಲ್ಲಿ ರಾಂಗ್ ಆಯಿತು.
ನೆಕ್ಸ್ಟ್ ನಿರ್ದಿಷ್ಟ ಗಾತ್ರ ಮತ್ತು ಆಕಾರವಿದೆ. ರಾಂಗು. ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಯಾಕಪ್ಪ ಅಂದರೆ ಕಣಗಳು ತುಂಬ ಒತ್ತೊತ್ತಾಗಿ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಒಂದು ಡ್ರಮ್ನಲ್ಲಿ ಹಾಕಿದರೆ ಡ್ರಮ್ ಇದನ್ನು ಶೇಪ್ ತೊಗೊಳ್ತದೆ. ಚರಿಗೆಯಲ್ಲಿ ಹಾಕಿದರೆ ಚರಿಗೆದು, ಸಣ್ಣ ಲೋಟದಲ್ಲಿ ಹಾಕಿದರೆ ಲೋಟದ ಏನೋ ಗಾತ್ರ ಅಥವಾ ಆಕಾರ ತೆಗೆದುಕೊಳ್ತದೆ. ಹೌದಾ? ಸೊ ಹಾಗಾಗಿ ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಸೊ ಹಾಗಾಗಿ ಇದು ಆಪ್ಷನ್ ಡಿ ಸಹ ರಾಂಗ್ ಆಗ್ತದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ನು ಬಿ, ತಾನಿರುವ ಪಾತ್ರೆಯ ಆಕಾರ ಪಡೆಯುತ್ತದೆ. ಟೇಕ್ ದ ಶೇಪ್ ಆಫ್ ಅ ಕಂಟೈನರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಅದಕ್ಕೂ ಮುಂಚೆ ನಿಮಗೇನಾದರೂ ಹಿಂದಿನ ವರ್ಷದ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ತುಂಬ ಕಮ್ಮಿ ಅಂದರೆ ತುಂಬ ಡಿಸ್ಕೌಂಟ್ ಮಾಡಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತಿದ್ದೀವಿ. ಯಾಕಂತಂದರೆ ನಾಳೆನೇ ಎಕ್ಸಾಮ್ ಇದೆ. ಹೌದಾ? ಏನು ಸರ್ ನಾಳೆನೇ ಎಕ್ಸಾಮ್ ಇದೆ, ಸೊ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಏನು ಮಾಡೋದು ಅಂತ ಅಂದ್ಕೋಬೇಡಿ. ಯಾಕಪ್ಪ ಅಂತಂದರೆ ನೀವು ನಾವೀಗ ಶೇರ್ ಮಾಡ್ತಿರೋದು 2011ರಿಂದ ಹಿಡಿದು 2024 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ. ಓಕೆ, ಸೊ ಇದರಿಂದ ನೀವು ಒಂದು ಕನ್ನಡ ಪ್ರಶ್ನೆಗಳನ್ನ ನೋಡ್ಕೋಬೋದು, ಇಂಗ್ಲೀಷ್ ಪ್ರಶ್ನೆಗಳನ್ನ ನೋಡ್ಕೋಬೋದು, ಅಥವಾ ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನು ಸಹ ನೋಡ್ಕೋಬೋದು. ಓಕೆ, ಇದರಿಂದ ನೀವು ನೋಡಿದಂಥ ಪ್ರಶ್ನೆಗಳಿಂದ ಒಂದು 5 ಪ್ರಶ್ನೆಗಳು ಬಂದರೂ ಸಹ ನಿಮಗೆ ಆಗುವಂಥ ನಷ್ಟ ಏನಿಲ್ಲಲ್ವ, ಲಾಭನೇ ಆಗ್ತದೆ. ಯಾಕಪ್ಪ ಅಂತಂದರೆ ನಿಮಗೆ ಸೀಟ್ ಸಿಗಬೇಕಪ್ಪ ಅಂತಂದರೆ ಒಂದೊಂದು ಮಾರ್ಕ್ ಸಹ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೀವು ನೋಡಿದಂಥ ಪ್ರಶ್ನೆಗಳು ಅಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು, ಅಥವಾ ಅದೇ ಪ್ಯಾಟರ್ನ್ ಇರುವಂಥ ಪ್ರಶ್ನೆಗಳು ಬಂದರೂ ಬರ್ಬೋದು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪತ್ರಿಕೆಗಳು ಬೇಕು ಅವರು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆಮೇಲೆ ಅಂದರೆ ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಅದು ನಿಮಗೆ ಹೆಲ್ಪ್ ಆಗಲಿಲ್ಲಪ್ಪ ಅಂತಂದ್ರೂ ಸಹ ಮುಂದೆ ಬರುವಂತಹ ಮೌಲಾನಾ ಆಜಾದ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ, ಆ ಒಂದು ಎಕ್ಸಾಮ್ಗೆ ಸಹ ಹೆಲ್ಪ್ ಆಗ್ತದೆ. ಆನಂತರ ಈ ಬಹಳಷ್ಟು ಜನ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಸಹ ಬರೀತಿದ್ದೀರಾ. ಸೊ ಆ ಸೈನಿಕ್ ಶಾಲೆಯಲ್ಲಿ ಸಹ ಒಂದು ಇಂಗ್ಲೀಷು ಕೂಡ ಒಂದು ಇಂಗ್ಲೀಷ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇವೆಲ್ಲ ಸಹ ಒಂದು ವಿಷಯಗಳಾಗಿದ್ದಾವೆ. ಸೊ ಇಲ್ಲಿ ಓದಿದಂಥ ಪ್ರಶ್ನೆಗಳು ಅಲ್ಲಿ ಸಹ ಬರಬಹುದು. ಹೌದಾ? ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕು ಮೆಸೇಜ್ ಮಾಡಿ. ನಾವು ಆಲ್ರೆಡಿ ತುಂಬ ಡಿಸ್ಕೌಂಟ್ ಕೊಟ್ಟು ನಿಮಗೆ ಈ ಒಂದು PDF ಶೇರ್ ಮಾಡ್ತಿದ್ದೀವಿ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ 12ನೇ ಪ್ರಶ್ನೆ. ನೀರಿನ ಸಂರಕ್ಷಣೆಗೊಂದು ಪರಿಸರ ಸ್ನೇಹಿ ವಿಧಾನ ಅಂತೇಳಿ, ಅಂದರೆ ಆ್ಯನ್ ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ ಟು ಕನ್ಸರ್ವ್ ವಾಟರ್. ನೀರನ್ನು ಹೇಗೆ ನಾವು ಪೋಲಾಗುವುದನ್ನು ತಡೆಗಟ್ಟಬಹುದು ಅಥವಾ ಸಂರಕ್ಷಣೆ ಮಾಡಬಹುದು ಅಂತೇಳಿ ಕೇಳಿದಾರೆ. ಓಕೆ, ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಜಲಾಶಯಗಳನ್ನ ನಿರ್ಮಿಸುವುದು, ಕನ್ಸ್ಟ್ರಕ್ಷನ್ ಆಫ್ ರಿಸರ್ವಾಯರ್ಸ್. ಓಕೆ, ಇದು ಒಂದು ಉತ್ತಮವಾದ ವಿಧಾನ, ಬಟ್ ಇದನ್ನು ಈಗ ಪೆಂಡಿಂಗ್ನಲ್ಲಿ ಇಡೋಣ. ಓಕೆ, ಮುಂದಿನ ಆಪ್ಷನ್ಗಳು ನೋಡೋಣ. ಮಳೆಯ ನೀರನ್ನು ಸಾಗರಗಳಿಗೆ ಸೇರಿಸುವುದು. ರಾಂಗ್ ನೋಡಿದು. ಆ್ಯಕ್ಚುಲಿ ನಾವು ಅಂದರೆ ಆ್ಯಡಿಂಗ್ ದ ರೇನ್ ವಾಟರ್ ಟು ಓಷಿಯನ್ಸ್, ಅಂದರೆ ಸಮುದ್ರಕ್ಕೆ ಮಳೆ ನೀರು ಹೋಗ್ತದೆ. ಓಕೆ, ನಮಗೆ ಮಳೆ ನೀರು ಏನಪ್ಪ ಅಂತಂದ್ರೆ ಶುದ್ಧವಾದ ನೀರು, ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಬದಲಿಗೆ ಇಲ್ಲೇನು ಹೇಳಿದ್ದಾರೆ, ಸಾಗರಗಳಿಗೆ ಸೇರಿಸುವುದಂತ ಹೇಳಿದ್ದಾರೆ, ಪೋಲ್ ಮಾಡೋದಂತ ಹೇಳಿದ್ದಾರೆ. ಇದು ರಾಂಗ್ ಆಗ್ತದೆ ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಸಿ ನೋಡ್ರಿ, ಹೆಚ್ಚು ಜಲಸಸ್ಯಗಳನ್ನು ಬೆಳೆಸುವುದು ಅಂತ ಹೇಳಿದ್ದಾರೆ. ಗ್ರೋಯಿಂಗ್ ಮೋರ್ ಅಕ್ವಾಟಿಕ್ ಪ್ಲಾಂಟ್ಸ್. ಅಕ್ವಾಟಿಕ್ ಪ್ಲಾಂಟ್ಸ್ಗಳನ್ನ ಬೆಳೆಸೋದ್ರಿಂದ ನೀರು ಹೇಗೆ ಸಂರಕ್ಷಣೆ ಆಗ್ತದೆ? ಇಲ್ಲ ತಾನೆ. ಸೊ ಹಾಗಾಗಿ ಇದು ಸಹ ಒಂದು ರಾಂಗ್ ಆಪ್ಷನ್. ಹೌದಾ? ನೆಕ್ಸ್ಟ್ ಆಪ್ಷನ್ ಡಿ ನೋಡ್ರಿ, ಕೆರೆ ಕುಂಟೆಗಳನ್ನು ನಿರ್ಮಿಸುವುದು. ಓಕೆ, ಕೆರೆ ಕುಂಟೆಗಳನ್ನು ನಿರ್ಮಿಸುವುದರಿಂದ ಸಹ ಹರಿದು ಹೋಗ್ತಕ್ಕಂಥ ನೀರನ್ನು ನಾವು ಶೇಖರಣೆ ಮಾಡಿಟ್ಕೊಳ್ಬೋದು. ಹಾಗಾದರೆ ಇದು ಸಹ ಸರಿ ಅನಿಸ್ತಿದೆ. ಬಟ್ ಈ ಎ ಮತ್ತು ಡಿಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡ್ಬೇಕು ನಾವೀಗ. ಓಕೆ, ಜಲಾಶಯಗಳನ್ನು ನಿರ್ಮಿಸ್ಬೋದು, ಕೆರೆ ಕುಂಟೆಗಳನ್ನು ಸಹ ನಿರ್ಮಿಸ್ಬೋದು. ಬಟ್ ನಾವು ಎಲ್ಲ ಊರುಗಳಲ್ಲಿ ಜಲಾಶಯಗಳನ್ನ ನಿರ್ಮಿಸಲು ಸಾಧ್ಯ ಆಗ್ತದಾ? ಇಲ್ಲ. ಇದೊಂದು ಭಾಳ ವೆಚ್ಚದಾಯಕವಾದಂತಹ ಕ್ರಮ, ಅಥವಾ ಇದಕ್ಕೆ ತುಂಬ ವರ್ಷಗಳು ಬೇಕಾಗ್ತವೆ. ಬಟ್ ಈ ಥರ ಕೆರೆ ಕುಂಟೆಗಳನ್ನು ನಿಮ್ಮ ಊರಿನಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ನೀವು ನಿರ್ಮಾಣ ಮಾಡ್ಬೋದು. ಸೊ ಹಾಗಾಗಿ ಎ ಮತ್ತು ಡಿ ಆಪ್ಷನ್ಗಳನ್ನ ನೋಡಿದಾಗ ಡಿ ಆಪ್ಷನ್ ಅನ್ನುವಂಥದ್ದು
ಭಾಳ ಸೂಕ್ತವಾದ ಕ್ರಮ ಅಂತ ಅನ್ನಿಸ್ತಿದೆ, ಹೌದಾ? ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಕ್ಸ್ ಆ್ಯಂಡ್ ಪಾಂಡ್ಸ್ ಅಂತೇಳಿ. ಓಕೆ, ಸೊ ಇದೊಂದು ಸರಿಯಾದ ಉತ್ತರ. ಆಮೇಲೆ ನಿಮ್ಮ ಮನೆಗಳಲ್ಲಿ ನೀವು ಹನಿ ನೀರು ಕೊಯ್ಲು ಮಾಡ್ಬೋದು ಅಥವಾ ಮಳೆ ನೀರು ಕೊಯ್ಲು ಅಂತ ಮಾಡ್ಬೋದು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಬರ್ತದಲ್ಲ, ಅದನ್ನು ಸಹ ಮಾಡ್ಬೋದು. ಅಂದರೆ ನಿಮ್ಮ ಮೇಲ್ಛಾವಣಿ ಮೇಲೆ, ಮನೆಯ ಮೇಲ್ಛಾವಣಿ ಮೇಲೆ ಬಿದ್ದಂಥ ನೀರನ್ನು ನೀವು ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅದನ್ನು ಬಳಕೆಗೆ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. ದ್ಯುತಿ ಸಂಶ್ಲೇಷಣೆಯಲ್ಲಿ ಹೀರಿಕೆಯಾಗುವ ಮತ್ತು ಬಿಡುಗಡೆಯಾಗುವ ಅನಿಲಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಓಕೆ, ಈ ದ್ಯುತಿ ಸಂಶ್ಲೇಷಣೆ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ ನೋಡ್ರಿ. ಗ್ಯಾಸಸ್ ಅಬ್ಸಾರ್ಬ್ಡ್ ಆ್ಯಂಡ್ ಲಿಬರೇಟೆಡ್ ಇನ್ ದಿ ಫೋಟೋಸಿಂಥಸಿಸ್ ರೆಸ್ಪೆಕ್ಟಿವ್ಲಿ ಯಾರಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ಈ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ. ಓಕೆ, ಇಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಯಾವ ಗ್ಯಾಸ್ ಹೀರಿಕೆ ಆಗ್ತದೆ ಮತ್ತು ಯಾವ ಗ್ಯಾಸ್ ಬಿಡುಗಡೆ ಆಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ದ್ಯುತಿ ಸಂಶ್ಲೇಷಣೆ ಮಾಡಲಿಕ್ಕೆ ಅಥವಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಲಿಕ್ಕೆ ಅವಕ್ಕೆ ಯಾವ ಗ್ಯಾಸ್ ಬೇಕಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬೇಕು. ಓಕೆ, ಸೊ ಈ ಕಾರ್ಬನ್ ಡೈಆಕ್ಸೈಡು ಸೂರ್ಯನ ಬೆಳಕು, ನೀರು, ಪೋಷಕಾಂಶಗಳು ಇವನ್ನೆಲ್ಲ ಉಪಯೋಗಿಸ್ಕೊಂಡು ಅದೇನು ಮಾಡ್ತದೆ, ಆಹಾರವನ್ನು ತಯಾರಿಸ್ತದೆ, ಯಾವುದು ಸಸ್ಯ. ಆಮೇಲೆ ಹೊರಗಡೆ ಯಾವ ಗ್ಯಾಸನ್ನು ಬಿಡ್ತಿತ್ತಪ್ಪ ಅಂತಂತಂದ್ರೆ ಆಕ್ಸಿಜನ್ ಗ್ಯಾಸನ್ನು ಬಿಡ್ತದೆ, ಹೌದಾ? ಆಮ್ಲಜನಕವನ್ನು ಬಿಡ್ತದೆ. ಓಕೆ, ಹಾಗಾದರೆ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತೆಗೆದುಕೊಳ್ತದೆ, ಆಕ್ಸಿಜನನ್ನು ಹೊರಗಡೆ ಬಿಡ್ತದೆ. ಸೊ ಹಾಗಾದರೆ ಕ್ರಮವಾಗಿ ಯಾವ್ಯಾವುದಪ್ಪ ಅಂತಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನುವಂಥದ್ದು. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್, ಹೌದಾ? ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಇದು ಯಾವಾಗ ಫೋಟೋಸಿಂಥಸಿಸ್ ಮಾಡುವಾಗ ಮಾತ್ರ. ಬಟ್ ಸಸ್ಯಗಳು ಉಸಿರಾಡಲು ಯಾವ ಗಾಳಿಯನ್ನು ತೆಗೆದುಕೊಳ್ತಾವ ಅಂತ ಕೇಳಿದರೆ ಅವಾಗ ಏನಾಗ್ತದೆ, ಆಕ್ಸಿಜನ್ನೇ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸಸ್ಯಗಳು ಉಸಿರಾಡಲು ತೆಗೆದುಕೊಳ್ಳುವ ಗಾಳಿ ಯಾವುದು? ಆಕ್ಸಿಜನ್. ಓಕೆ, ಸೊ ಅದೇ ಕಾರಣಕ್ಕಾಗಿ ರಾತ್ರಿ ಹೊತ್ತು ಮರದ ಕೆಳಗಡೆ ಮಲಗಬಾರ್ದು ಅಂತ ಹೇಳ್ತಾರೆ. ಓಕೆ, ಯಾಕಪ್ಪ ಅಂತಂದರೆ ರಾತ್ರಿ ಹೊತ್ತು ಬಿಸಿಲು ಇರೋದಿಲ್ಲ. ಸೊ ಬಿಸಿಲಿಲ್ಲಪ್ಪ ಅಂತಂದರೆ ಸಸ್ಯಗಳು ಆಹಾರವನ್ನು ತಯಾರಿಸಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಏನು ಮಾಡ್ತಾವು, ಉಸಿರಾಟ ಅವು ಮಾಡ್ತಾ ಇರ್ತಾವಲ್ವ. ಸೊ ಹಾಗಾಗಿ ಮರ ಎಷ್ಟು ದೊಡ್ಡದಿರ್ತದೆ, ನೀವು ಅದ್ರ ಮುಂದೆ ಎಷ್ಟು ಚಿಕ್ಕ, ಹೌದಾ? ಸಣ್ಣವರಾಗಿ ಕಾಣ್ತೀರ ನೀವು. ಸೊ ಆ ಒಂದು ಮರ ಆಕ್ಸಿಜನ್ ತೆಗೆದುಕೊಳ್ಳುವ ಪ್ರಮಾಣ ನೀವು ಆಕ್ಸಿಜನನ್ನು ತೆಗೆದುಕೊಳ್ಳುವಂಥ ಪ್ರಮಾಣಕ್ಕಿಂತ ಹೆಚ್ಚಿಗೆ ಇರ್ತದೆ. ಸೊ ಮರ ಹೆಚ್ಚಿಗೆ ಆಕ್ಸಿಜನನ್ನು ಉಸಿರಾಡಲಿಕ್ಕೆ ಬಳಸ್ತದೆ. ಸೊ ಹಾಗಾಗಿ ರಾತ್ರಿ ಹೊತ್ತು ಮರದ ಕೆಳಗಡೆ ಮಲಗೋದ್ರಿಂದ ನಿಮಗೆ ಆಕ್ಸಿಜನ್ ಪ್ರಮಾಣದಲ್ಲಿ ಕೊರತೆ ಉಂಟಾಗ್ತದೆ. ಸೊ ಹಾಗಾಗಿ ರಾತ್ರಿ ಹೊತ್ತು ಮರದ ಅಡಿಯಲ್ಲಿ ಅಥವಾ ಕೆಳಗಡೆ ಮಲಗಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ಕ್ಲಿಯರ್ ಮಾಡ್ಕೊಳ್ಳಿ. ಸಸ್ಯಗಳು ಅಥವಾ ಮರಗಳು ಉಸಿರಾಡಲಿಕ್ಕೆ ಬಳಸುವಂಥ ಗಾಳಿ ಯಾವುದಪ್ಪ? ಆಕ್ಸಿಜನ್. ಬಟ್ ತಮ್ಮ ಆಹಾರವನ್ನು ತಯಾರಿಸುವಾಗ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುವಾಗ ಅವು ತೆಗೆದುಕೊಳ್ಳುವಂತಹ ಗಾಳಿ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಹಾರವನ್ನು ತಯಾರಿಸಿ ಹೊರಗಡೆ ಮತ್ತೆ ಬಿಡುವಂಥ ಗಾಳಿ ಯಾವುದು? ಆಮ್ಲಜನಕ ಅಥವಾ ಆಕ್ಸಿಜನ್. ಅದೇ ಆಕ್ಸಿಜನನ್ನು ನಾವು ಉಸಿರಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಹಾಗಾದರೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನುವಂಥದ್ದು. ಓಕೆ, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ ಹೋಗೋಣ. ಅಂಗಡಿಯಲ್ಲಿ ಚಿಪ್ಸ್ ಪೊಟ್ಟನ್ನು ಖರೀದಿಸುತ್ತಿರುವ ವ್ಯಕ್ತಿಯು ಗಮನಿಸಬೇಕಾದ ಪ್ರಮುಖ ಅಂಶ ಅಂತ ಕೇಳಿದ್ದಾರೆ. ದ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಅಬ್ಸರ್ವ್ಡ್ ಬೈ ಅ ಪರ್ಸನ್ ಬೈಯಿಂಗ್ ಚಿಪ್ಸ್ ಪ್ಯಾಕೆಟ್ ಇನ್ ಅ ಶಾಪ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ನೀವು ಯಾವುದಾದ್ರೂ ಒಂದು ಅಂಗಡಿಯಿಂದ ಏನು ತಿನ್ನಲಿಕ್ಕೆ ಅಂತ ವಸ್ತುಗಳನ್ನ ತಗೊಳ್ಬೇಕಾದ್ರೆ ನೀವು ಏನು ಗಮನ ಕೊಡಬೇಕು ಅಂತ ಕೇಳಿದ್ದಾರೆ ಅವರು. ಓಕೆ, ಫಾರ್ ಎಕ್ಸಾಂಪಲು ನೀವು ಒಂದು ಮಾತ್ರೆಯ ಅಂಗಡಿ ಅಥವಾ ಮೆಡಿಸಿನ್ ಅಂಗಡಿ ಅಥವಾ ಗುಳಿಗೆ ಅಂಗಡಿ ಹೋದರೆ ಅಲ್ಲಿ ಮೆಡಿಸಿನ್ ತೊಗೊತೀರ. ಸೊ ನೀವು ಮೊದಲಲ್ಲಿ ನೋಡಬೇಕಾಗಿರುವಂತಹ ಏನು ಅಂಶ ಏನಪ್ಪ ಅಂತಂದರೆ ಆ ಒಂದು ಏನು ಗುಳಿಗೆ ಅಥವಾ ಮಾತ್ರೆಗಳ ಪ್ಯಾಕೆಟ್ನಲ್ಲಿ ಏನಿರ್ತದಪ್ಪ ಅಂತಂದರೆ ಹಿಂದ್ಗಡೆ ಆ ಒಂದು ಮೆಡಿಸಿನ್ ತಯಾರಾದಂತಹ ವರ್ಷ ಇರ್ತದೆ. ಓಕೆ, ಆಮೇಲೆ ಅದು ಯಾವಾಗ ಹಾಳಾಗ್ತದೆ, ಎಕ್ಸ್ಪೈರಿ ಡೇಟ್ ಇರ್ತದೆ.
ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟ್ ಇರ್ತದೆ. ಸೊ ಆ ಒಂದು ಡೇಟ್ಗಳನ್ನ ನೀವು ನೋಡಬೇಕು. ಓಕೆ, ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಎದಕ್ಕೆ ನೋಡಬೇಕಪ್ಪ ಅಂತಂದರೆ ನಮಗೆ ಈ ಒಂದು ಮೆಡಿಸಿನ್ ಯಾವಾಗ ಎಕ್ಸ್ಪೈರ್ ಆಗ್ತದೆ ಅಂತ ಗೊತ್ತಾಗ್ತದೆ. ಸೊ ಎಕ್ಸ್ಪೈರ್ ಆದಮೇಲೆ ಆ ಒಂದು ಗುಳಿಗೆಗಳನ್ನ ಮಾತ್ರೆಗಳನ್ನ ನಾವು ತೆಗೆದುಕೊಳ್ಬಾರ್ದು. ಓಕೆ, ಅದರ ಶಕ್ತಿ ಮುಗಿದಿದೆ ಅಂತ ಅರ್ಥ. ಓಕೆ, ಆ ಥರ ಎಕ್ಸ್ಪೈರ್ ಆಗಿದ್ದಂತಹ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ನಿಮಗೆ ಆರೋಗ್ಯಕ್ಕೆ ಹಾನಿಕಾರಕ ಇರ್ತದೆ. ಓಕೆ, ಸೊ ಹಾಗಾಗಿ ನೀವು ಮ್ಯಾನುಫ್ಯಾಕ್ಚರ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ಗಳನ್ನು ನೋಡಬೇಕು. ಓಕೆ, ಇದೇ ರೀತಿ ನೀವು ಚಿಪ್ಸ್ಗಳನ್ನ ತೆಗೆದುಕೊಳ್ಳುವಾಗ ಸಹ ಮಾಡಬೇಕು. ಓಕೆ, ಅಲ್ಲಿ ಎಕ್ಸ್ಪೈರಿ ಡೇಟ್ ಯಾವಾಗಾಗಿದೆ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗಿದೆ ಅದನ್ನೆಲ್ಲ ನೋಡ್ಕೋಬೇಕು. ಅದರಿಂದ ಆ ಪೊಟ್ಟಣದಲ್ಲಿರುವಂತಹ ಆಹಾರ ಇನ್ನೂ ಸೇವಿಸಬಹುದಾ ಅಥವಾ ಚೆನ್ನಾಗಿದೆ ಇಲ್ವಾ ಅಂತ ನಮಗೆ ಗೊತ್ತಾಗ್ತದೆ. ಓಕೆ, ಹಾಗಾದರೆ ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಈಗ ಪೊಟ್ಟಣ ಕಟ್ಟಲು ಬಳಸಿದ ವಸ್ತು ಅಂತ ಕೇಳಿದ್ದಾರೆ. ರಾಂಗ್ ಇದು. ಯಾಕಂದರೆ ಕೆಲವೊಂದು ವಸ್ತುಗಳನ್ನ ಕಟ್ಟಲು ಪೇಪರ್ಗಳನ್ನ ಯೂಸ್ ಮಾಡ್ತಾರೆ, ಕೆಲವೊಂದು ವಸ್ತುಗಳನ್ನ ಕಟ್ಟಲು ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನು ಗಮನಿಸಿ ನಾವು ಏನಾದರೂ ಪೊಟ್ಟಣವನ್ನು ಖರೀದಿಸಬೇಕಾ? ರಾಂಗು. ನೆಕ್ಸ್ಟ್, ತಯಾರಿಸಿದ ಕಂಪನಿಯ ವಿವರ ಅಂತ ಕೊಟ್ಟಿದ್ದಾರೆ. ಓಕೆ, ತಯಾರಿಸಿದ ಕಂಪನಿಯ ವಿವರ ಅದರಲ್ಲಿ ಆ್ಯಕ್ಚುಲಿ ಪ್ರಿಂಟ್ ಆಗೇ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಲೇಸು, ಬಿಂಗೋ ಇವೆಲ್ಲ ಇರ್ತಾವಲ್ಲ, ಅದ್ರ ಮೇಲೆ ಯಾವ ಕಂಪನಿ ತಯಾರಿಸಿದ್ದಾರೆ ಅಂತ ಇರ್ತದೆ. ಅಂದರೆ ಆ ಕಂಪನಿ ಯಾವಾಗ ಸ್ಥಾಪನೆ ಆಯಿತು, ಆ ಕಂಪನಿ ಯಾವ ಊರಿನಲ್ಲಿದೆ, ಅದರ ಫ್ಯಾಕ್ಟ್ರಿ ಎಲ್ಲಿದೆ, ಸೊ ಇದನ್ನು ಅಂದರೆ ಅದರ ಹೆಲ್ಪ್ಲೈನ್ ನಂಬರು ಇದನ್ನೆಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡೋದು ಏನು ಅವಶ್ಯಕತೆ ಏನಿದೆ? ನೀವೇನು ನೋಡಬೇಕು, ಅದರಲ್ಲಿ ಒಳಗಿರುವಂಥ ಆಹಾರ ಚೆನ್ನಾಗಿದೆಯೋ ಇಲ್ವೋ ಅದನ್ನು ನೋಡಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ಸಹ ರಾಂಗ್ ಆಗ್ತದೆ. ಓಕೆ, ನೆಕ್ಸ್ಟ್, ಚಿಪ್ಸ್ನ ತೂಕ ಮತ್ತು ದರ ಅಂತ ಕೊಟ್ಟಿದ್ದಾರೆ. ಓಕೆ, ಎಷ್ಟು ತೂಕದಿದೆ ಮತ್ತು ಎಷ್ಟು ದರದ್ದಿದೆ ಅಂಥೇಳಿ. ಅಂದರೆ ದರ ಹೆಚ್ಚಿಗೆ ಇದ್ದರೆ ತೊಗೊಳ್ತೀರಾ ನೀವು? ಸಾರಿ, ಆ್ಯಕ್ಚುಲಿ ತೊಗೊಳ್ಬೋದು. ಅಂದರೆ ದರ ಹೆಚ್ಚಿಗೆ ಇದ್ದರೆ ಕೆಲವೊಬ್ಬರು ತೊಗೊಳ್ಳೋದಿಲ್ಲ, ಕೆಲವೊಬ್ಬರು ತುಂಬ ದರ ಯಾವುದು ಕಮ್ಮಿ ಇದೆ ಅದನ್ನು ನೋಡ್ತಿರ್ತಾರೆ. ಓಕೆ, ಸೊ ತುಂಬ ದರ ಕಮ್ಮಿ ಇರೋದು ಕ್ವಾಲಿಟಿ ಕಮ್ಮಿ ಇರ್ಬೋದು, ಹೌದಾ? ಸೊ ಈ ಥರ ದರ ನೋಡಿ ನಾವು ಏನು ಮಾಡಬಾರ್ದು, ಒಂದು ಆಹಾರವನ್ನು ತೆಗೆದುಕೊಳ್ಬಾರ್ದು. ಬದಲಿಗೆ ಅದರ ಕ್ವಾಲಿಟಿ ನೋಡಬೇಕು, ಅದರ ಗುಣಮಟ್ಟ ನೋಡಬೇಕು, ಹೌದಕ್ಕೆ? ಸೊ ಹಾಗಾಗಿ ಈ ಒಂದು ಆಪ್ಷನ್ ಸಿ ಸಹ ರಾಂಗ್ ಆಗ್ತದೆ. ಅಂದರೆ ನಾವು ಯಾವಾಗಲೂ ದರ ನೋಡಬಾರ್ದು, ಅದರ ಕ್ವಾಲಿಟಿ ಗುಣಮಟ್ಟವನ್ನು ನೋಡಬೇಕು. ಹಾಗಾದರೆ ಆಪ್ಷನ್ ಡಿ ನೋಡಿರಿ, ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ, ಇದು ಕರೆಕ್ಟ್ ನೋಡಿರಿ. ಯಾಕಪ್ಪ ಅಂದ್ರೆ ಅದು ಯಾವ ವರ್ಷದಲ್ಲಿ ತಯಾರಾಗಿದೆ, ಅದರ ಶಕ್ತಿ ಅಥವಾ ಅದರ ಗುಣಮಟ್ಟ ಯಾವಾಗ ಹಾಳಾಗ್ತದೆ ಅದನ್ನು ನೋಡಬೇಕು ನೀವು. ಇಲ್ಲಪ್ಪ ಅಂತಂದ್ರೆ ಫುಡ್ ಪಾಯ್ಸನ್ ಆಗ್ತದೆ. ಓಕೆ, ಹೊಟ್ಟೆ ನೋವು, ಬೇದಿ, ವಾಂತಿ ಇವೆಲ್ಲ ಶುರು ಆಗ್ತವೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೈರಿ ಇದನ್ನು ನೋಡಬೇಕು ನಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ ಏನಿದೆ? 15 ಪ್ರಶ್ನೆ ಅಂತಂದರೆ, ಇವುಗಳಲ್ಲಿ ಪ್ರೋಟೀನ್ ಅನ್ನು ಮುಖ್ಯ ಪೋಷಕಾಂಶವನ್ನಾಗಿ ಹೊಂದಿರುವ ಆಹಾರ ಪದಾರ್ಥಗಳು ಅಂಥೇಳಿ. ಫುಡ್ ಮಟೀರಿಯಲ್ಸ್ ವಿಚ್ ಹ್ಯಾವ್ ಪ್ರೋಟೀನ್ ಆ್ಯಸ್ ಅ ಮೇನ್ ನ್ಯೂಟ್ರಿಯಂಟ್ ಇನ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಆಹಾರದಲ್ಲಿ ನಿಮಗೆ ಘಟಕಾಂಶಗಳು ಇರ್ತಾವೆ, ಆಹಾರದ ಘಟಕಾಂಶಗಳು ಅಂತೇಳಿ ನಿಮಗೆ ಪಾಠನೇ ಇದೆ. ಓಕೆ, ಸೊ ಯಾವ್ಯಾವಪ್ಪ ಆಹಾರದ ಘಟಕಾಂಶಗಳು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸು, ಫ್ಯಾಟ್ಸು, ಲಿಪಿಡ್ಸು, ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು, ಮಿನರಲ್ಸು ಇವೆಲ್ಲ ಏನಪ್ಪ ಅಂತಂದರೆ ಆಹಾರದ ಘಟಕಗಳು, ಹೌದಾ? ಸೊ ಕ್ವಶನ್ ಏನಿದೆ ಇಲ್ಲಿ, ಪ್ರೋಟೀನನ್ನು ಮುಖ್ಯ ಪೋಷಕಾಂಶವನ್ನಾಗಿ ಹೊಂದಿರುವ ಆಹಾರದ ಪದಾರ್ಥ ಅಂತ ಕೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಆಹಾರ ಪದಾರ್ಥ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರೋಟೀನ್ ಯಾವ ಒಂದು ಆಹಾರದಲ್ಲಿ ಹೆಚ್ಚಿಗೆ ಇದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮಾಂಸದಲ್ಲಿ ಹೆಚ್ಚಿಗೆ ಪ್ರೋಟೀನ್ ಇರ್ತದೆ. ಆಮೇಲೆ ಈ ಮೊಳಕೆ ಕಾಳುಗಳು ಇರ್ತಾವೆ ನೋಡ್ರಿ, ಅದರಲ್ಲಿ ಹೆಚ್ಚಿಗೆ ಪ್ರೋಟೀನನ್ನು ಇರ್ತದೆ. ಸೊ ಹಾಗಾದರೆ ಇದು ಎಲ್ಲಿತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಒಳಗಿದೆ ನೋಡ್ರಿ, ಹೌದಾ? ಆಪ್ಷನ್ ಬಿ, ಫಿಶ್ ಆ್ಯಂಡ್ ಸ್ಪ್ರೌಟೆಡ್ ಸೀಡ್ಸ್. ಓಕೆ, ಮೀನು ಅಂತಂದರೆ ಅದು ಸಹ ಒಂದು ಮಾಂಸ ಆಯ್ತಲ್ಲ. ಓಕೆ, ಮಾಂಸ ಆಯಿತಾ. ಆನಂತರ ಮೊಳಕೆ ಕಾಳುಗಳು, ಮೊಳಕೆ ಹೊಡೆದಂಥ ಕಾಳುಗಳು, ಇದು ನಿಮಗೆ ಶೇಂಗಾ ಕಾಳಾಗಿರ್ಬೋದು ಅಥವಾ ಕಡಲೆ ಬೀಜ ಆಗಿರ್ಬೋದು ಅಥವಾ ಮಡಿಕೆಯನ್ನು ಏನು ಮೊಳಕೆ ಹೊಡಿಸ್ತಾರೆ ನೋಡ್ರಿ ಆ ಒಂದು ಕಾಳಾಗಿರ್ಬೋದು, ಹೌದಾ? ಸೊ ಇವೆಲ್ಲ ಪ್ರೋಟೀನ್ ಹೆಚ್ಚಾಗಿ ಹೊಂದಿರುವಂತಹ ಆಹಾರಗಳು. ಓಕೆ, ನೆಕ್ಸ್ಟು ಆನಂತರ ಈ
ಕಾರ್ಬೋಹೈಡ್ರೇಟ್ಸ್ಗಳಿಗೆ ಓಕೆ ಕಾರ್ಬೋಹೈಡ್ರೇಟ್ಸ್ಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ. ಓಕೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ. ಅಂದರೆ ಶಕ್ತಿಯನ್ನು ನೀಡುವಂತಹ ಆಹಾರ ಪದಾರ್ಥಗಳು ಅಂತ ಕರಿತೀವಿ ನಾವು. ಆಹಾರದ ಘಟಕಾಂಶ ಅಥವಾ ಪೋಷಕಾಂಶ ಅಂತ ಕರಿತೀವಿ ಕಾರ್ಬೋಹೈಡ್ರೇಟ್ಸಿಗೆ. ನೆನ್ಪಿಟ್ಕೊಳ್ಳಿ, ಎನರ್ಜಿ ಗಿವಿಂಗ್ ಫುಡ್ಸ್ ಯಾವಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ಸು. ಓಕೆ ಅದೇ ರೀತಿಯಾಗಿ ಈ ಪ್ರೋಟೀನ್ಸ್ ಯಾವಪ್ಪ ಅಂತಂದರೆ ಪ್ರೋಟೀನ್ಸ್ ನಮ್ಗೆ ಏನು ಕೊಡ್ತಾವಪ್ಪ ಅಂತಂದ್ರೆ ನಮ್ಮ ಬಾಡಿಯನ್ನು ಬಿಲ್ಡ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತದೆ. ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಇವು. ಓಕೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಯಾವಪ್ಪ ಅಂತಂದರೆ ಪ್ರೋಟೀನ್ಸು. ಅಂದರೆ ನಮ್ಮ ದೇಹದಲ್ಲಿ ಏನು ಸೆಲ್ಗಳು ಇರ್ತಾವೆ ನೋಡ್ರಿ, ಅವೇನಾದರೂ ಹಾಳಾಗಿದ್ದರೆ ಅವುಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ನಮ್ಮ ಬಾಡಿಯಲ್ಲಿ ಹಾಳಾಗಿರುವಂತಹ ಮಸಲ್ಸನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಪ್ರೋಟೀನ್ಗಳು ಮಾಡ್ತಾವೆ. ಸೊ ಹಾಗಾಗಿ ಈಗ ನೀವು ನೋಡ್ಬೋದು, ಜಿಮ್ಗಳಿಗೆ ಹೋಗ್ತಿರುವಂಥವ್ರು ಹೆಚ್ಚಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ತಿಂತಿರ್ತಾರೆ. ಓಕೆ ಯಾಕಪ್ಪ ಅಂತಂದರೆ ಪ್ರೋಟೀನ್ ನಮಗೆ ಬಾಡಿಯನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ ನೆಕ್ಸ್ಟ್ ಈ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು ಇವಾಗೆಲ್ಲ ನಾವು ಏನಂತ, ಮತ್ತು ಮಿನರಲ್ಸು ಇವಕ್ಕೆಲ್ಲ ನಾವು ಏನಂತ ಕರಿತೀವಪ್ಪ ಅಂತಂದರೆ ರೋಗದ ವಿರುದ್ಧ ಹೋರಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಆಹಾರ ಪದಾರ್ಥಗಳು ಅಂತ ಕರಿತೀವಿ ನಾವು. ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್. ಓಕೆ ಸೊ ಇವಕ್ಕೆಲ್ಲ ಈ ರೋಗದ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡುವಂತಹ ಆಹಾರಗಳು, ಅಂದರೆ ರೋಗ ನಿರೋಧಕ ಆಹಾರಗಳು ಅಂತ ಕರಿತೀವಿ ನಾವು. ಓಕೆ ನೆಕ್ಸ್ಟ್ ಹಾಗಾದರೆ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ಬಿ ಆಗಿತ್ತಲ್ಲ, ಮೀನು ಮತ್ತು ಮೊಳಕೆ ಕಾಳುಗಳು, ಫಿಶ್ ಆ್ಯಂಡ್ ಸ್ಪ್ರೌಟೆಡ್ ಸೀಡ್ಸ್ ಅಂತೇಳಿ. ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಯಾವುದು? 16ನೇ ಪ್ರಶ್ನೆ. 16ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಓಕೆ ವಸ್ತುಗಳು ಕೊಟ್ಟಿದ್ದಾರೆ. ಇಲ್ಲಿ ನೀರು, ಜೇನುತುಪ್ಪ, ಅಡುಗೆ ಅಂತ ಕೊಟ್ಟಿದ್ದಾರೆ. ಸಾಂದ್ರತೆ ಅಂತ ಕೊಟ್ಟಿದ್ದಾರೆ, kg/m ಅಂತಂದರೆ ನೀರಿದ್ದು ಎಷ್ಟಿದೆ? 997 ಇದೆ. ಜೇನುತುಪ್ಪದ್ದು 1420. ಅಡುಗೆ ಏನಿದು 890. ಅಂದರೆ ಹೆಚ್ಚಿಗೆ ಇರೋದು ಯಾವುದಪ್ಪ ಅಂತಂದರೆ ಜೇನುತುಪ್ಪದ್ದು ಹೆಚ್ಚಿಗೆ ಇದೆ, ಆಮೇಲೆ ನೀರಿದ್ದು ಅದರ ಸೆಕೆಂಡ್ ಬರ್ತದೆ, ಆಮೇಲೆ ಅಡುಗೆ ಎಣ್ಣೆ ತರ್ಡ್ ಬರ್ತದೆ. ಓಕೆ ಅಂದರೆ ಇವೆಲ್ಲ ವಸ್ತುಗಳು ಎಷ್ಟು ತೂಕ ಇದೆ ಅಂಥೇಳಿ ಕೊಟ್ಟಿದ್ದಾರೆ ಅವರು. ಓಕೆ ಇದರಲ್ಲಿ ಹೆಚ್ಚಿಗೆ ತೂಕ ಇರೋದು ಯಾವುದಪ್ಪ? ಜೇನುತುಪ್ಪ ಹೆಚ್ಚಿಗೆ ತೂಕ ಇದೆ, ಆನಂತರ ನೀರು ಹೆಚ್ಚಿಗೆ ತೂಕ ಇದೆ, ಆನಂತರ ಅಡುಗೆ ಎಣ್ಣೆ ನಂತರ ಬರ್ತದೆ. ಓಕೆ ಹಾಗಾದರೆ ಪ್ರಶ್ನೆ ನೋಡ್ರಿ ಈಗ ಏನಿದೆ ಅಂತಂದರೆ ಈ ಮೂರು ವಸ್ತುಗಳನ್ನು ಗಾಜಿನ ಜಾಡಿಯಲ್ಲಿ ಮಿಶ್ರ ಮಾಡಿದೆ. ಓಕೆ ಅಂದರೆ ಒಂದು ಗಾಜಿನ ಪಾತ್ರೆ ತೊಗೊಂಡಿದ್ದಾರೆ. ಸೊ ಅವುಗಳಲ್ಲಿ ಅಡುಗೆ ಎಣ್ಣೆನೂ ಹಾಕಿದ್ದಾರೆ, ಜೇನುತುಪ್ಪನೂ ಹಾಕಿದ್ದಾರೆ, ನೀರನ್ನು ಸಹ ಹಾಕಿದ್ದಾರೆ, ಎಲ್ಲವನ್ನು ಮಿಕ್ಸ್ ಮಾಡಿದ್ದಾರೆ. ಓಕೆ ನಂತರ ಓದ್ರಿ, ವಸ್ತುಗಳ ಪದರಗಳನ್ನು ಮೇಲಿನಿಂದ ಕೆಳಗೆ ಈ ಕ್ರಮ ನೋಡುವಿರಿ. ಓಕೆ ಮೇಲಿನಿಂದ ಕೆಳಗಡೆ ಈ ಕ್ರಮದಿಂದ ನೋಡುವಿರಿ ಅಂತ ಹೇಳಿದ್ದಾರೆ. ಈ ಮೇಲಿನಿಂದ ಕೆಳಗಡೆ ನೋಡ್ಬೇಕು ನಾವು. ಮೊದಲಿಗೆ ಯಾವ್ದು ನೀರು ಇರ್ತದ, ಅಥವಾ ಜೇನುತುಪ್ಪ ಇರ್ತದನ, ಅಥವಾ ಅಡುಗೆ ಏನೇ ಇರ್ತದನ ಅನ್ನೋದು ನಾವು ಹೇಳಬೇಕು ನಾವೀಗ. ಓಕೆ ಹಾಗಾದರೆ ನೋಡೋಣ. ಇಂಗ್ಲೀಷ್ನಲ್ಲಿ ಸಹ ಒಂದು ಸಲ ಓದ್ತೀನಿ ನೋಡ್ರಿ. ಸಬ್ಸ್ಟೆನ್ಸಸ್ ಕೊಟ್ಟಿದ್ದಾರೆ, ವಾಟರ್, ಹನಿ, ಕುಕ್ಕಿಂಗ್ ಆಯಿಲ್. ಡೆನ್ಸಿಟಿ ಅಂದರೆ ತೂಕವನ್ನು ಕೊಟ್ಟಿದ್ದಾರೆ. 997, 1420, 890. 3 substances are mixed in a glass jar. You will observe the layers of the substances from top to bottom in this order ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಯಾವ ಒಂದು ವಸ್ತು ಹೆಚ್ಚಿಗೆ ತೂಕ ಇರ್ತದೆ ನೋಡ್ರಿ, ಯಾವ ಒಂದು ವಸ್ತು ಹೆಚ್ಚಿಗೆ ತೂಕ ಇರ್ತದೆ ನೋಡ್ರಿ. ಸೊ ಆ ಒಂದು ವಸ್ತು ಒಂದು ಗ್ಲಾಸ್ ಜರಡಿಯಲ್ಲಿ ಅಥವಾ ಒಂದು ಗ್ಲಾಸಿನ ಬಾಟಲಲ್ಲಿ ತುಂಬ ಕೆಳಗಡೆ ಹೋಗಿ ಕೂತ್ಕೊಳ್ತದೆ. ಓಕೆ ಫಾರ್ ಎಕ್ಸಾಂಪಲು ನೋಡ್ರಿ, ಇಲ್ಲಿ ಇದೊಂದು ಗ್ಲಾಸ್ ಜರಡಿ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಹೆಚ್ಚಿಗೆ ತೂಕ ಇರುವಂಥದ್ದು ಯಾವುದು? ಯಾವುದಪ್ಪ ಅಂತಂದರೆ 1420 ಇರುವಂತಹ ಜೇನುತುಪ್ಪ. ಹೌದಾ? ಹಾಗಾದರೆ ಈ ಜೇನುತುಪ್ಪ ಏನು ಮಾಡ್ತದೆ? ಪೂರ್ತಿ ಲಾಸ್ಟ್ ಈ ಥರ ಕೆಳಗಡೆ ಬಂದು ಕೂತ್ಕೊಳ್ತದೆ. ಓಕೆ ಯಾಕಪ್ಪ ಅಂದ್ರೆ ಅದು ಹೆಚ್ಚಿಗೆ ತೂಕ ಇದೆ. ನೆಕ್ಸ್ಟ್ ಏನು ಬರ್ತದೆ? ಇದಕ್ಕಿಂತ ಸ್ವಲ್ಪ ಕಮ್ಮಿ ತೂಕ ಇರೋದು ಯಾವುದು? ನೀರು. ಹೌದಾ? ಇಲ್ಲೇನಿದೆ? ನೀರಿದೆ. ಸೊ ಈ ನೀರು ಏನು ಮಾಡ್ತದೆ? ಇದ್ರ ಮೇಲೆ ಬಂದು ಕೂತ್ಕೊಳ್ತದೆ. ಯಾಕಪ್ಪ ಅಂತಂದರೆ ಅದು
ಜೇನುತುಪ್ಪಕ್ಕಿಂತ ಸ್ವಲ್ಪ ಕಮ್ಮಿ ತೂಕ ಇದೆ, ಹೌದಾ. ಆನಂತರ ಇದಕ್ಕಿಂತ ಕಮ್ಮಿ ತೂಕ ಇರೋದು ಯಾವುದಪ್ಪ ಅಂತಂದರೆ ಈ ಒಂದು ಅಡುಗೆ ಎಣ್ಣೆ. ಓಕೆ, ಸೊ ಈ ಅಡುಗೆ ಎಣ್ಣೆ ಏನು ಮಾಡ್ತದೆ, ಇದರ ಮೇಲ್ಗಡೆ ಬಂದು ಕೂತ್ಕೊಳ್ತದೆ ಈ ಥರ, ಹೌದಾ. ಸೊ ಹಾಗಾಗಿ ಈ ಥರ ಒಂದು ಲೇಯರನ್ನು ನೀವು ಒಂದು ಗ್ಲಾಸಿನ ಬಾಟಲಲ್ಲಿ ನೋಡ್ಬೋದು. ಓಕೆ, ಹಾಗಾದರೆ ಇನ್ನೊಂದು ಸಲ ಇಲ್ಲಿ ನೋಡಿ ಹೇಳ್ತೀನಿ. ಫಸ್ಟ್ ಇರೋದು ಯಾವುದು, ಜೇನುತುಪ್ಪ. ಆನಂತರ ಇರೋದು ಯಾವುದು, ನೀರು. ಆನಂತರ ಇರೋದು ಯಾವುದು, ಅಡುಗೆ ಎಣ್ಣೆ. ಓಕೆ, ಇದೇ ಒಂದು ಆರ್ಡರನ್ನು ಅವರು ಕೇಳಿದ್ದಾರೆ. ಓಕೆ, ಹಾಗಾದರೆ ಅವ್ರು ಏನು ಕೇಳಿದ್ದಾರೆ, ಟಾಪ್ ಟು ಬಾಟಮ್ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಟಾಪ್ ಟು ಬಾಟಮ್ ಅಂತ ಕೇಳಿದ್ದಾರೆ. ಟಾಪ್ ಟು ಬಾಟಮ್. ಓಕೆ, ನೀವು ಇದನ್ನು ನೀವು ಮನೆಯಲ್ಲೂ ಸಹ ಅಬ್ಸರ್ವ್ ಮಾಡ್ತೀರಾ. ಓಕೆ, ನೀವು ಸಾರು ಮಾಡಿರ್ತೀರ ಅಥವಾ ಸಾಂಬಾರು ಮಾಡಿರ್ತೀರ, ಹೌದಾ. ಅದರಲ್ಲಿ ಮೇಲ್ಗಡೆ ಯಾವಾಗಲೂ ಎಣ್ಣೆನೇ ತೇಲ್ತಿರ್ತದೆ, ಹೌದಾ, ಎಣ್ಣೆನೇ ತೇಲ್ತಿರ್ತದೆ. ಅಥವಾ ನೀವು ಸಹ ಒಂದು ಸಣ್ಣ ಗ್ಲಾಸ್ನಲ್ಲಿ ಒಂದು ಸ್ವಲ್ಪ ನೀರು ತಗೊಳ್ಳಿ, ಅದರ ಮೇಲೆ ಒಂದು ಸ್ವಲ್ಪ ಒಂದು 10-20 ಹನಿ ಏನು ಮಾಡಿ ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ. ಸೊ ಆವಾಗ ನೋಡ್ಬೋದು ನೀವು ನೀರಿನ ಮೇಲೆ ಕೊಬ್ಬರಿ ಎಣ್ಣೆ ತೇಲ್ತದೆ. ಯಾಕಪ್ಪ ಅಂತಂದರೆ ನೀರಿನ ತೂಕಕ್ಕಿಂತ ಕೊಬ್ಬರಿ ಎಣ್ಣೆಯ ತೂಕ ಕಡಿಮೆ ಇದೆ. ಓಕೆ, ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ ಅವರು. ಓಕೆ, ಹಾಗಾದರೆ ಟಾಪ್ ಟು ಬಾಟಮ್, ಮೇಲಿನಿಂದ ಕೆಳಗಡೆ ನೋಡಬೇಕು. ಕೆಲವೊಂದು ಸಲ ಏನು ಕೇಳ್ತಾರೆ ಅವರು, ಕೆಳಗಿನಿಂದ ಮೇಲುಗಡೆ ಅಂತ ಕೇಳ್ತಾರೆ ಈ ಥರ. ಸೊ ಇಲ್ಲೇನು ಕೇಳಿದ್ದಾರೆ, ಮೇಲಿನಿಂದ ಕೆಳಗಡೆ ಅಂತ ಕೇಳಿದ್ದಾರೆ. ಹಾಗಾದರೆ ಮೇಲಿನಲ್ಲಿ ಫಸ್ಟ್ ಯಾವುದಿದೆ, ಅಡುಗೆ ಎಣ್ಣೆ ಇದೆ. ಓಕೆ, ಹಾಗಾದರೆ ಅಡುಗೆ ಎಣ್ಣೆ ಯಾವ್ಯಾವ ಆಪ್ಷನಲ್ಲಿ ಇಲ್ಲ ತೆಗೆದುಬಿಡೋಣ. ಸೊ ಆಪ್ಷನ್ ಡಿ ಯಲ್ಲಿ ನೀರಿದೆ, ಆಪ್ಷನ್ ಸಿ ಯಲ್ಲಿ ಜೇನುತುಪ್ಪ ಇದೆ, ಆಪ್ಷನ್ ಬಿ ಯಲ್ಲಿ ನೀರಿದೆ. ಸೊ ರಾಂಗು. ಹಾಗಾದರೆ ಮೊದಲಿಗೆ ಯಾವ್ದು ಬರ್ತದೆ, ಇಲ್ಲಿ ಅಡುಗೆ ಎಣ್ಣೆ ಬರ್ತದೆ, ಆನಂತರ ನೀರು ಬರ್ತದೆ, ಆನಂತರ ಜೇನುತುಪ್ಪ ಬರ್ತದೆ. ಸೊ ಹಾಗಾಗಿ ಯಾವ್ದು ಆನ್ಸರ್ ರೈಟ್, ಇಲ್ಲಿ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅಡುಗೆ ಎಣ್ಣೆ ಮೊದಲು, ಆಮೇಲೆ ನೀರು, ಆಮೇಲೆ ಜೇನುತುಪ್ಪ. ಓಕೆ, ಇಂಗ್ಲೀಷ್ನಲ್ಲಿ ನೋಡೋದಾದರೆ ಫಸ್ಟ್ ಯಾವ್ದು ಬರ್ತದೆ, ಕುಕ್ಕಿಂಗ್ ಆಯಿಲ್, ವಾಟರ್ ಆ್ಯಂಡ್ ಹನಿ ಅಂತೇಳಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಯಾವ ಒಂದು ವಸ್ತು ಹೆಚ್ಚಿಗೆ ತೂಕ ಇರ್ತದೋ ಅದು ತುಂಬ ಕೆಳಗಡೆ ಬಂದು ಕೂತ್ಕೊಳ್ತದೆ, ಆಮೇಲೆ ಅದಕ್ಕಿಂತ ಕಮ್ಮಿ ತೂಕ ಇರೋದು ಮೇಲೆ, ಆಮೇಲೆ ಅದಕ್ಕಿಂತ ಕಮ್ಮಿ ತೂಕ ಇರೋದು ಮೇಲೆ. ಓಕೆ, ಹಾಗಾದರೆ ಇಲ್ಲಿವರೆಗೂ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಆನಂತರ ಆವಾಗಲೇ ಹೇಳ್ದಂಗೆ ನಿಮಗೆ ಏನಾದರೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅದು ವಿತ್ ಕೀ ಆನ್ಸರ್, ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಿದ್ದೀವಿ ನಾವು. ಓಕೆ, ಸೊ ಆ ಥರನಾದಂತಹ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ನಾಳೆನೇ ಎಕ್ಸಾಮ್ ಇದೆ. ಸೊ ನಿಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕ್ವಶನ್ಗಳನ್ನ ನೋಡ್ಕೊತ ಹೋಗಿ. ಸೊ ಇದರಲ್ಲಿ ಬಂದಿರುವಂಥ ಪ್ರಶ್ನೆಗಳು ನಾಳೆ ನಿಮಗೆ ಬಂದರೂ ಬರ್ಬೋದು, ಅಥವಾ ಇದೇ ಥರ ಪ್ಯಾಟರ್ನ್ ಇರುವಂತಹ ಪ್ರಶ್ನೆಗಳು ಬಂದರೂ ಬರ್ಬೋದು. ಸೊ ನಿಮಗೆ ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ, ಆಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ, ಅದಕ್ಕೂ ಸಹ ಹೆಲ್ಪ್ ಆಗ್ತದೆ. ಯಾಕಂದರೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ, ಹೌದಾ. ಆಮೇಲೆ ನೀವು ಸೈನಿಕ ಶಾಲೆ ಎಕ್ಸಾಮ್ ಇನ್ನು ಮುಂದೆ ಬರ್ತದೆ. ಸೊ ಐ ಥಿಂಕ್ ಏಪ್ರಿಲ್ ಒಳಗಿದೆ. ಆ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಆ ಒಂದು ಎಕ್ಸಾಮ್ಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು, ನಮಗೆ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ಆಲ್ರೆಡಿ ತುಂಬ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸೊ ಅವರಿಗೆಲ್ಲ ಧನ್ಯವಾದಗಳು. ಆಮೇಲೆ ನೀವು ಆಲ್ರೆಡಿ ಯಾಕಂದರೆ ನಾನು ನಾಳೆನೇ ಎಕ್ಸಾಮ್ ಇರೋದ್ರಿಂದ ಅತಿ ಡಿಸ್ಕೌಂಟು, ಅಂದರೆ ತುಂಬ ಹೆಚ್ಚಿಗೆ ಡಿಸ್ಕೌಂಟ್ ಮಾಡಿ ನಮ್ಮ ಪ್ರೈಸನ್ನು ಅಥವಾ ಫೀಸನ್ನು ತುಂಬ ಕಡಿಮೆ ಮಾಡಿದ್ದೇವೆ. ಸೊ ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ. ಆಮೇಲೆ ಯಾರ್ಯಾರೆಲ್ಲ ನಾಳೆ ಎಕ್ಸಾಮ್ ಬರ್ತಿದ್ದಾರ ಅವರಿಗೆಲ್ಲ ಆಲ್ ದ ಬೆಸ್ಟ್. ತುಂಬ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಆಮೇಲೆ ಇದೇ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾಳೆ ನಿಮ್ಮ ಕೀ ಆನ್ಸರ್ಗಳನ್ನ ಸಹ ಬಿಡ್ತೀವಿ. ಆ ಒಂದು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.